ಎಷ್ಟೋ ಬಡ ವಿದ್ಯಾರ್ಥಿಗಳ ಕನಸಿಗೆ ಮಣ್ಣು ಹಾಕಕ್ಕೆ ಹೋಗ್ಬೇಡ್ರಿ. ಏನೇನೈತಲ್ಲ ಖರೆ ಮಾತಾಡಿ ಕೈ ತೊಗೊಂಡ್ಬಿಡ್ರಿ. ಅದನ್ನು ಬಿಟ್ಟು ಇಷ್ಟು ಸಾವಿರ ಪೋಸ್ಟ್ ಐತಿ ಒಳಗೆ ಈ ರೀತಿ ಕಾಂಡ್ ಮಾಡೋದಲ್ಲ. ಇರೋದನ್ನು ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ರಿ ಹಿಂಗೆ ಅಂತೇಳಿ ನಾವು ಅನ್ಕೊಂಡ್ಬಿಡ್ತೇವೆ. ಗೌರ್ಮೆಂಟ್ ಹಿಂದೆ ಮುಂದೆ ಮಾತಾಡೋದಾರೆ ಎದಕ್ಕೆ ಬೇಕು ನಮ್ಗೆ? ಅಷ್ಟು ರೊಕ್ಕ ತೊಗೊಂಡಲ್ಲಿ ಇಷ್ಟು ರೊಕ್ಕ ತೊಗೊಂಡ್ರಲ್ಲಿ ಅವರು ಇಷ್ಟು ಕೇಳತ್ತಾರಲಿ ಯಾಕೆ ಬೇಕ್ರಿ ಅವೆಲ್ಲ? ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ರಿ ಇಷ್ಟು ರೊಕ್ಕ ಐತಿ ಇಷ್ಟು ಕೊಟ್ರೆ ನಾನು ನಿಮ್ಗೆ ಜಾಬ್ ಕೊಡ್ತೇನೆ ಅಂತ ಹೇಳಿ ಹೆಸ್ರಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಮ್ಯಾಲಿಗೆ ಅದೇ ಹೇಳ್ತಾರಲ್ಲ ಹೆಸರಿಗೊಂದು ಬಸರಿಗೊಂದು, ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. KPSC ಇಂದ ಎಕ್ಸಾಮ್ಸ್ ನಡೆಸ್ತಾರೆ. ಅದು ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ಥ್ರೂ ಇಂದ ಯಾವ ವಿದ್ಯಾರ್ಥಿಗಳ ಪ್ರತಿಭೆ ಅನುಗುಣವಾಗಿ ಮಾರ್ಕ್ಸ್ ಅನುಗುಣವಾಗಿ ಅವರಿಗೆ ಗೌರ್ಮೆಂಟ್ ಸರ್ಕಾರಿ ಹುದ್ದೆಗಳನ್ನು ಕೊಡಿಸೋ ಸಲುವಾಗಿ ಈ ಒಂದು KPSC ಸಂಸ್ಥೆ ಅಂದರೆ ಕರ್ನಾಟಕದ ಲೋಕಾಯುಕ್ತ ಸಮಿತಿಯಿಂದ ಬಂದಂಥ ಕ್ವಶನ್ಸ್ ಪೇಪರ್ಸಿಂದ ವಿದ್ಯಾರ್ಥಿಗಳು ಅದನ್ನು ಕರೆಕ್ಟ್ ಆನ್ಸರ್ ಮಾಡಿ ಆ ಒಂದು ಬೇಸ್ ಮೇಲೆ ಅವ್ರಿಗೆ ಗೌರ್ಮೆಂಟ್ ಜಾಬು ಪ್ರೊವೈಡ್ ಮಾಡ್ತೈತಿ. ಸೊ ಇದು ಒಂದು KPSC ಸಿಸ್ಟಮ್ಸ್ ಅಂತಂದರೆ ಓದ ತಕ್ಷಣ ಕಾಲೇಜಲ್ಲಿ ಬರೀತಾರಲ್ಲ ಆ ಥರ ಎಕ್ಸಾಮ್ಸ್ ಎಲ್ಲ ಗೌರ್ಮೆಂಟ್ ಥ್ರೂ ಇಂದ ಇರ್ತದೆ. ಸೊ ನಿಮಗೆಲ್ಲ ಗೊತ್ತಿರ್ತದೆ, ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ KPSC ಒಳಗೆ ಪಶು ವೈದ್ಯರ ಒಂದು ಎಕ್ಸಾಮ್ಸ್ ಇರ್ತೈತಿ. ಅಂದ್ರೆ ವೆಟನರಿ ಡಾಕ್ಟರ್ಸ್ ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಇರ್ತಾವೆ. ಸೊ KPSC ಥ್ರೂನ ನಡೆಸ್ತಿರ್ತದೆ. KPSC ಒಳಗೆ KS, PS, PC, KEI ಆಮೇಲೆ PSI ಸೊ ಈ ರೀತಿ ಹುದ್ದೆಗಳಿಗೆ ಅನುಗುಣವಾಗಿ ಎಕ್ಸಾಮ್ಸ್ ನಡೆಸಿರ್ತಾರೆ ಇದನ್ನು. ಸೊ ಇಷ್ಟೆಲ್ಲ ಇರುವ ಒಂದು ಸಂದರ್ಭದೊಳಗೆ ಕಟ್ಟುನಿಟ್ಟು ಇರುವಂಥ ಸಂದರ್ಭ ಇದು. ಮತ್ತು ಯಾಕಂತಂದ್ರೆ KPSC ಅಂದರೆ ಭಾಳ ಸ್ಟ್ರಿಕ್ಟಾಗಿ ನಡೆಸ್ತಾರಂತ. ಆದರೆ ಇಲ್ಲಿ ಏನಾಗೈತೆ ಅಂದ್ರೆ ಬೆಂಗಳೂರಿನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡತ್ತಾರೆ. ಪಶು ವೈದ್ಯರ ವಿದ್ಯಾರ್ಥಿಗಳು ಬೆಂಗಳೂರೊಳಗೆ ಒಂದು ಪ್ರೊಟೆಸ್ಟ್ ಮಾಡತ್ತಾರೆ. ಇದಕ್ಕೆ DKಶಿ ಅವರು ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಈ ಒಂದು ಪ್ರೊಟೆಸ್ಟ್ ನಡೆಯತ್ತೈತಂದ್ರೆ ಈ ಒಂದು ಪಶು ವೈದ್ಯರ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿ 1 ತಿಂಗಳಾದಮೇಲೆ ಕಟ್ ಆಫ್ ಮಾರ್ಕ್ಸ್ ಅಂತ ಬಿಡ್ತಾರೆ ಗೌರ್ಮೆಂಟಿಂದ. ಮೆರಿಟ್ ಲಿಸ್ಟ್ ಅಂತ ತಾತ್ಕಾಲಿಕವಾಗಿರ್ತದೆ, ಅಂತಿಮ ಒಂದು ಪ್ರಕ್ರಿಯೆ ಆಗಿರಲ್ಲ ಅದು. ಸೊ ಈ ಒಂದು ತಾತ್ಕಾಲಿಕ ಲಿಸ್ಟ್ ಎಕ್ಸಾಮ್ ಆದಮೇಲೆ ಬಿಡ್ತಾರೆ. ಬಿಟ್ಟು 1 ತಿಂಗಳಾದ್ಮೇಲೆ ಬಿಡ್ತಾರೆ. ಬಿಟ್ಟ ಮೇಲೆ ಅದರಲ್ಲಿ ಮೆರಿಟ್ ಲಿಸ್ಟ್ ಎಷ್ಟು ಇರ್ತದೆ, ಮಾರ್ಕ್ಸ್ ಎಷ್ಟು ಕೊಟ್ಟಾರ ಇವರು ಏನು ಅಂತೇಳಿ ಕರೆಕ್ಟಾಗಿ ಅಲ್ಲಿ ಬರೆದಿರ್ತಾರೆ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಲಿಸ್ಟ್ ಎಲ್ಲ ನೋಡಿ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಪರಿಶೀಲನೆ ಮಾಡ್ತಾರೆ. ಏನಪ್ಪಾ ಅಂತಂದರೆ ತುಂಬ ಜಾಸ್ತಿ ಮಾರ್ಕ್ಸ್ ಯಾರು ಬಂದಿರ್ತದಲ್ಲ ಅವ್ರದ್ದು ಪೂರ್ತಿ ಮೆರಿಟ್ ಕೆಳಗೈತೆ. ಯಾರ್ದು ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅವ್ರದ್ದು ಮೆರಿಟ್ ಟಾಪ್ 20, 30 ಮಟನೂ ಐತೆ. ಸೊ ಈ ಒಂದು ಇದನ್ನು ನೋಡಿದ ಮೇಲೆ ಆ ಒಂದು ಪಶು ವೈದ್ಯ ವಿದ್ಯಾರ್ಥಿಗಳು ಇರ್ತಾರಲ್ಲ ಆ ಒಂದು FIR ಮಾಡ್ತಾರೆ. ಸೊ FIR ಮಾಡಿದ ಮೇಲೆ ಪೊಲೀಸರು ತನಿಖೆ ಮಾಡಿದಾಗ ಈ ಒಂದು KPSC ಇಲಾಖೆದವರು ಆ ಒಂದು 21 ವಿದ್ಯಾರ್ಥಿಗಳು ಅಕ್ರಮವಾಗಿ ಮೆರಿಟ್ ಲಿಸ್ಟಲ್ಲಿ ಟಾಪ್ 20 ಬಂದಿರ್ತಾರಲ್ಲ ಅಂಥವ್ರ ಹತ್ರ 60 ಲಕ್ಷ 70 ಲಕ್ಷ ರೂಪಾಯಿಗಳನ್ನು ಡಿಮ್ಯಾಂಡ್ ಮಾಡಿದ್ದಾರೆ. ಅದು ಫಸ್ಟ್ 30 ಲಕ್ಷ ಕೇಳಾರ. 30 ಲಕ್ಷ ಯಾಕಂತಂದ್ರೆ ಮೆರಿಟಿಗೆ ಹಾಕಕ್ಕ, ಅದಾದ್ಮೇಲೆ 70 ಲಕ್ಷ ಯಾಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಸನ್ನ ವೆರಿಫೈ ಮಾಡೋಕ್ಕೆ 70 ಲಕ್ಷ. ಮತ್ತು ಇದರಲ್ಲಿ ಮೇನ್ ಆಗಿ ಫೋರ್ಜರಿ ಬಹಳ ಮಾಡೈತಿ ಅಂತ ಹೇಳಿ ಹೊರಗೆ ಬಿಡ್ತೈತಿ. ಇದಕ್ಕೆ ಮುಖ್ಯವಾಗಿ ಈ ಒಂದು KPSC ಅಧ್ಯಕ್ಷ ಶಿವಶಂಕರಪ್ಪ ಸಾಹೇಬ್ ಅವರು ಇರ್ತಾರೆ. ಸೊ ಈ ಒಂದು ವ್ಯಕ್ತಿಯನ್ನ ಫಸ್ಟ್ ಈ ಒಂದು ಜಾಬಿಂದ ಅಮಾನತು ಮಾಡ್ತಾರೆ. ಸೊ ಇದು ಈ ಒಂದು ಪ್ರೊಟೆಸ್ಟ್ಗೆ ಮೂಲ ಕಾರಣ. ಇವಾಗ ಜಿರ್ಲೆದವರು ಪ್ರೊಟೆಸ್ಟ್ ಮಾಡಿದ್ರು, ಕಾರಣ ನೀಟ್ ಎಕ್ಸಾಮ್ ಅಂತ ಹೇಳಿ. ಇವಾಗ DK ಶಿವಕುಮಾರ್ ಅವರು ಇದಾರಪ್ಪ ಅಂತಂದ್ರೆ ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರ ಅದ್ರ ಬಗ್ಗೆ ಇನ್ನೂ ಮಟನೂ ಯಾವುದೇ ಒಂದು ಮಾತನ್ನು ಎತ್ತಿಲ್ಲ. ಅವರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗಕತ್ತೈತಿ ಅನ್ನೋದು ಎತ್ತಿಲ್ಲ. ನೋಡ್ರಿ, CJP ಒಳಗೆ ವಿದ್ಯಾರ್ಥಿಗಳ ಮುಂದಿಟ್ಕೊಂಡು ಅಲ್ಲಿ ಧರ್ಮ ಪ್ರಚಾರ ಆಗಿರಬಹುದು, ಟೆರರಿಸ್ಟನ್ನು ಇನ್ಕ್ಲೂಡ್ ಮಾಡ್ಕೋದಾಗಿರ್ಬೋದು ಆಗ್ತಿತ್ತು. ಸೊ ಅಲ್ಲಿ ನಾವು ಯಾವುದೇ ರೀತಿ ಸಪೋರ್ಟ್ ಕೊಡೋಕೆ ಹಿಂಜರಿದ್ವಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಖುದ್ ಪೇಪರ್ ಲೀಕ್ ಆಗೈತಿ. ಇದರಲ್ಲಿ ಯಾವುದೇ ಒಬ್ಬ ಹುಡುಗಿ ಹೇಳಿದಾಳ, ಇದರಲ್ಲಿ ಪೊಲಿಟಿಕಲ್ ಆ್ಯಡ್ ಇಲ್ಲ, ಯಾರು ದೊಡ್ಡ ವ್ಯಕ್ತಿಗಳು ಆಡಿಲ್ಲ, ಕೇವಲ ವಿದ್ಯಾರ್ಥಿಗಳು ಮಾತ್ರ ಇದರಲ್ಲಿರೋದು. ಪಶು ವೈದ್ಯರ ವಿದ್ಯಾರ್ಥಿಗಳಿಗೆ ಮೋಸ ಆಗೈತಿ, ಲಂಚ ತಗೊಂಡು ಕಡಿಮೆ ಅಂಕದವ್ರನ್ನ ಟಾಪ್ ಲಿಸ್ಟಲ್ಲಿ ಇಟ್ಟಿದ್ದಾರೆ, ಇದಕ್ಕೆ ನಮಗೆ ನ್ಯಾಯ ಬೇಕು ಅಂಥೇಳಿ ಕುಂತಿದ್ದಾರೆ. ಸೊ ಇದಕ್ಕೆ ಇನ್ನೂ ಮಟನು DKಶಿ ಅವರು ಯಾವುದೇ ಒಂದು ಉತ್ತರವನ್ನು ಸಲ್ಲಿಸಿಲ್ಲ. ಇನ್ನೂ ಮಟನು ಮೌನವಾಗಿ ಕೂತಿದ್ದಾರೆ. ಅವರು ಒಂದು ಮಗು ರೀ,
ಒಂದೂರಿಂದ ಬೆಂಗಳೂರಿಗೆ ಬಂದ್ಬಿಡ್ತಾನು, ಧಾರವಾಡಕ್ಕೆ ಬಂದ್ಬಿಡ್ತಾನು, ಎಲ್ಲೆಲ್ಲಿ ಕೋಚಿಂಗ್ ಸೆಂಟರ್ ಇರ್ತಾವು ಎಲ್ಲ ಹತ್ರ ಬಂದ್ಬಿಟ್ಟು ತನ್ನ ಹತ್ರ ಇರೋ ಅಷ್ಟು ದುಡ್ಡನ್ನು ಅಥವಾ ಹೊಲ ಮಾರಿರ್ತಾನೋ ಮನೆ ಮಾಡಿರ್ತಾನೋ ನಾವು ಒಳ್ಳೆ ಸಾಧನೆ ಮಾಡಬೇಕು, ಗೌರ್ಮೆಂಟ್ ಜಾಬ್ ಹಿಡಿಬೇಕಂತ ಹೇಳಿ ಕಣ್ಣಾಗೆಣ್ಣಿ ಬಿಟ್ಕೊಂಡು ಹಗಲು ರಾತ್ರಿ ಓದ್ಬಿಟ್ಟು ಎಕ್ಸಾಮ್ ಬರ್ದಿರ್ತಾರಲ್ಲೇ ಹಳ್ಳಿಯನ್ನು ಬಿಟ್ಟು ಬಂದು ನಗರದೊಳಗೆ ಬಂದ್ಬಿಟ್ಟು ಜೀವಿಸ್ತಾ ಇರ್ತಾನೆ. ಪಿ ಜಿ ಒಳಗೆ ಊಟ ಸಿಗ್ತೈತೋ ಸಿಗಲ್ಲ ಗೊತ್ತಿಲ್ಲ, ಒಂದು ಹೊತ್ತಿಂದು 2 ಹೊತ್ತಿಂದು ಊಟ ಮಾಡಿಬಿಟ್ಟು ನಾನು ಮೊದಲು ಗೌರ್ಮೆಂಟ್ ಜಾಬ್ ಹಿಡಿಬೇಕಂತ ಹೇಳಿ ಕಷ್ಟಪಟ್ಟು ಅದ್ರ ಮೇಲೆ ಶ್ರಮ ಹಾಕ್ತಿರ್ತಾನ. ಅಂತಹ ಪ್ರತಿಭಾ ವಿದ್ಯಾರ್ಥಿಗಳ ಪರಿಶ್ರಮ ಎಲ್ಲಿ ಹೋಯ್ತ್ರಿ? ಈ ಥರ ದುಡ್ಡಿನ ಮುಖ ನೋಡಿಬಿಟ್ಟು ಆ ಒಂದು ಪೋಸ್ಟನ್ನು ಕೂಡ ಸೇಲ್ ಐತಪ್ಪ ಅಂತಂದ್ರೆ ಈ ಎಕ್ಸಾಮ್ ಯಾಕ್ರಿ ಇಡ್ತಾರು? ಈ ಎಕ್ಸಾಮ್ ಯಾಕೆ ಫಸ್ಟ್ ಆಫ್ ಆಲ್ ಬೇಡವೇ ಬೇಡಲ್ಲ, ದುಡ್ಡು ಕೊಡ್ರಿ ನಮಗಿಷ್ಟು ನಾವು ನಿಮಗೆ ಕೊಡ್ತೇವೆ ಜಾಬು ಹಂಗಂತೇಳಿ ಲೀಸ್ಟ್ ಮಾಡಿಬಿಟ್ರಿ. ಸುಮ್ಮನೆ ಯಾಕೆ PC ಎಕ್ಸಾಮ್ ಮಾಡೋದು, PSC ಎಕ್ಸಾಮ್ ಮಾಡೋದು, ಇವೆಲ್ಲ ಯಾಕೆ KS IAS ಯಾಕೆ ಇವೆಲ್ಲ ಬರೆಯೋ ಅವಶ್ಯಕತೆನೇ ಇಲ್ಲ, ದುಡ್ಡಿನ ಮೇಲೆಗೆ ನಡೀತೈತಿ. ಈಗ ನೋಡ್ರಿ ಕೆಲವೊಂದು ಹೊರಗೆ ಬಂದಾವ, ಯಾಕಪ್ಪ ಅಂತಂದ್ರೆ ಇವಾಗ ಕಣ್ಣಿಗೆ ಕಾಣಾಗತೈತಿ ಪಶು ವೈದ್ಯರು ಅಂತ ಹೇಳಿ. ಇದಕ್ಕಿಂತ ಹಿಂದೆ ಎಷ್ಟೋ ಯಾವುದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತ ಕರೀತಾರೆ ಬೆಂಗಳೂರಿಗೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ ಎಷ್ಟೋ ಜನ ಹೇಳಿದ್ದಾರೆ ದುಡ್ಡು ತುಂಬ್ರಿ ಇಷ್ಟ ಅಂತ ಹೇಳಿಬಿಟ್ಟು. ಗೌರ್ಮೆಂಟ್ ಸೀಟ್ ಇರ್ತೈತಿ, ಗೌರ್ಮೆಂಟ್ ಸೀಟ್ ಅಂದ್ರೆ ಏನ್ರಿ ಅಷ್ಟೋ ಇಷ್ಟೋ ರೊಕ್ಕ ಇರ್ತೈತಿ, ಭಾಳ ಅಂದ್ರೆ ಒಂದು 20-1 ಲಕ್ಷದೊಳಗೆ ಇರ್ತೈತಿ. ಅಷ್ಟು ರೊಕ್ಕ ತುಂಬಿಬಿಟ್ಟು ತೊಗೊಂಡ್ರೆ ಗೌರ್ಮೆಂಟ್ ಜಾಬ್ ಬರ್ತೈತಿ. ಆದರೆ ಇಲ್ಲಿ ಆ ಸಂಸ್ಥೆ ವತಿಯಿಂದ ಈ ಸಂಸ್ಥೆ ವತಿಯಿಂದ ಹಾಗೆ ಹಿಂಗೆ ಅಂತೇಳಿ ಇನ್ನೂ ರೀತಿ ಮಾತಾಡಿ ಇಷ್ಟೊಂದು ರೊಕ್ಕ ತಗೊಂಡಾರೆ. ಇವಾಗ ಕಣ್ಣಿಗೆ ಬಂದೈತಿ ಈ ಶಿವಶಂಕರಪ್ಪ ಅವರು ಮಾಡಿರೋ ಒಂದು ಕಾಂಡ್. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಲಾಸ್ ರೀ, ಎಕ್ಸಾಮ್ ಬರ್ದಿರ್ತಾರ್ರಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡವರು, ಅದಕ್ಕೆ ಯಾವುದೇ ಒಂದು ಪ್ರತಿಫಲ ಇಲ್ಲ. ಕನಸು ಮಾಡ್ತಿರ್ತಾರೆ ಎಕ್ಸಾಮ್ ನಂಗೆ ಭಾಳ ಚಲೋ ಆಗೈತಿ, ನನ್ಗೆ ಈ ಸಲ ಸಿಕ್ತೈತೆ ಅಂತ ಹೇಳಿ. ಅಂಥವ್ರ ಗತಿ ಏನು? ಇವಾಗ ಅವರೇನು ಶ್ರೀಮಂತರು ದುಡ್ಡು ಕೊಟ್ಟರು ಅಂತ ಇದು ಮಾಡಿದ್ರೆ ಲೀಸ್ಟ್ ಮಾಡಿಬಿಡ್ರಲ್ಲ. ಸುಮ್ಮನೆ ನೀವು ಗೌರ್ಮೆಂಟ್ ಜಾಬು ಎಕ್ಸಾಮ್ ಬರೀತೆ ತೊಗೋಬೇಕು ಅಂತ ಹೇಳಿ ಏಕೆ? ನಮ್ಮ ಹತ್ರ ಎಷ್ಟು ದುಡ್ಡು ಇರ್ತೈತಿ, ನಾವು ನಿಮ್ಗೆ ಕೊಡ್ತೀವಿ, ನಿಮ್ಗೆ ಗೌರ್ಮೆಂಟ್ ಜಾಬ್ ಕೊಟ್ಬಿಡ್ರಿ ಆಯ್ತಲ್ಲ. ಅಲ್ಲಿ ಇವಾಗ ಆಯ್ತಪ್ಪ, ಇವಾಗ ಗೌರ್ಮೆಂಟ್ ಜಾಬಕ್ಕೆ ರೊಕ್ಕ ಕೊಟ್ಟು ತೊಗೊಂಡು ಅವನು ವೈದ್ಯ ಆಗಿರ್ತಾನೆ. ಯಾವುದು ಪಶು, ಅದು ಪಶುನೇ ಆಗಲಿ ಮನುಷ್ಯನೇ ಆಗಲಿ, ಯಾವುದೇ ಒಂದು ವೈದ್ಯ ರೊಕ್ಕ ಕೊಟ್ಟು ಲಂಚ ಕೊಟ್ಟು ಹೋಗಿರ್ತಾನೆ. ಅವ್ನ ತಲೆ ಗಂದಿರಲ್ಲ ಗಾಲಿರಲ್ಲ ಉಳುಕ್ ಪಟಾಟ ಇರ್ತಾನವ. ಅವ್ನಿಗೆ ಹತ್ರ ಯಾವುದೋ ಒಂದು ಪೇಷಂಟು ಅಥವಾ ಯಾವುದೋ ಒಂದು ದನಕರು ಬಂದುಬಿಟ್ರೆ ಯಾವುದೂ ಗೊತ್ತಿರ್ತೀರ ಮೆಡಿಸಿನ್ ಕೊಟ್ಟರೆ ಆ ಒಂದು ಪಾಪದ ಆ ಜೀವದ ಯಾವುದು ಕತೆ ಏನಾಗಬೇಕು ಅದ್ರದ್ದು? ನೋಡ್ರಿ, ಲಂಚ ಫಸ್ಟ್ ಆಫ್ ಆಲ್ ತಪ್ಪೇ. ಅದು ಒಂದು ಎಜುಕೇಷನ್ ಒಳಗಾಗಲಿ, ಶಿಕ್ಷಕರಿಗಾಗಲಿ, ಪೊಲೀಸರಿಗಾಗಲಿ ಯಾವುದಕ್ಕೂ ಲಂಚ ತಗೊಂಡು ನಿಜವಾಗ್ಲೂ ತಪ್ಪ್ರಿ. ಭಾಳ ದೊಡ್ಡ ತಪ್ಪಿ ವೈದ್ಯರು ಇರ್ತಾರಲಿ, ಅದೊಂದು ಪ್ರಾಣಿಗೆ ಆಗಲಿ ಮನುಷ್ಯರಿಗೆ ಆಗಲಿ ರೀ. ವೈದ್ಯಗಳು ಯಾವಾಗಲೂ ಲಂಚ ಕೊಟ್ಟಕ್ಕೆ ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ವೈದ್ಯ ಅಂದ್ರೆ ದೇವರಿಗೆ ಹೋಲಿಸ್ತಾರ್ರಿ. ವೈದ್ಯರಿಗೆ ಅದರದ್ದೇ ಆದ ಒಂದು ಬೆಲೆ ಇದೆ ರೀ ಅವರಿಗೆ. ಅವರು ಹೋಗಿ ಲಂಚ ಕೊಟ್ಟು ಹೋಗ್ತಿದ್ದಾರಂತಂದರೆ ಯಾವುದೋ ಒಂದು ಪೇಷಂಟ್ ಆಗಿರ್ಬೋದು, ಯಾವುದೋ ಒಂದು ಪ್ರಾಣಿ ಆಗಿರ್ಬೋದು, ಏನೋ ತೊಂದರೆ ಆಗಿತ್ತಂತ ಹತ್ರ ಬಂದಾಗ ಆ ಒಂದು ಪ್ರಾಣಿಯ ಬೆಲೆಯಲ್ಲಿ, ಆ ಒಂದು ಪ್ರಾಣಿ ಜೀವಕ್ಕೆ ವ್ಯಾಲ್ಯೂವಲ್ಲಿ, ಆ ಮನುಷ್ಯನ ಜೀವಕ್ಕೆ ವ್ಯಾಲ್ಯೂವಲ್ಲಿ ಏನೋ ಕೊಡಕ್ಕೆ ಹೋಗಿ ಇನ್ನೊಂದು ಕೊಟ್ಟು ಆಮೇಲೆ ಮತ್ತೆ ಹೊಳಪಾಸ್ ಅದನ್ನು ತಿರ್ಚಕ್ಕೆ ಇನ್ನೊಂದು ಹಾಕಿದ್ರೆ ಏನ್ರಿ ಅದು? ಹೇಳ್ತೀವಿ ಪ್ರತಿ ಸಲ ದುಡ್ಡಿನ ಮೇಲೆ ಅದೇ ಹೇಳ್ತಾ ಇದ್ದೀವಲ್ಲ. ಹೆಸರಿಗೆ ಮಾತ್ರ ಈ ಗೌರ್ಮೆಂಟ್ ಜಾಬ್ಸು, ಹೆಸರಿಗೆ ಮಾತ್ರ ಈ ಯೋಜನೆಗಳು, ಹೆಸರಿಗೆ ಮಾತ್ರ ಈ ರೇಷನ್ನು, ಹೆಸರಿಗೆ ಮಾತ್ರ ಈ ಸಿಲಿಂಡರು, ಹೆಸರಿಗೆ ಮಾತ್ರ ಈ ಟಾಯ್ಲೆಟ್ಸು, ಎಲ್ಲ ಹೆಸರಿಗೇನೆ. ಯಾವುದೂ ಕೂಡ ಕಾರ್ಯರೂಪದಲ್ಲಿ ನಡೆಯಂಗಿಲ್ಲ. ದಿನ ಹೋದಂಗೆ ಆ ಸಿಸ್ಟಮ್ ಚೇಂಜ್ ಮಾಡೋದು, ಈ ಸಿಸ್ಟಮ್ ಚೇಂಜ್ ಮಾಡೋದು, ಮತ್ತು ಇರೋ ಸಿಸ್ಟಮನ್ನು ಸರಿ ಮಾಡಿಕೊಡ್ರಿ, ಆಮೇಲೆ ಹೊಸ ಸಿಸ್ಟಮನ್ನು ತರ್ರಿ. ತಟ್ಟೆಯಲ್ಲಿ ಕೂತ್ಕೊಂಡಿರೋದೇ ಹೆಗ್ಗಣ, ಅದು ನಾರಾಕತೈತಿ ವಾಸನೆ. ಹೊಸ ತಟ್ಟೆಯಲ್ಲಿ ಊಟ ಹಾಕೊಂಡು ತಿಂತೀರಲ್ಲ, ತಿನ್ನಕ್ಕಾದ್ರೆ ಹೆಂಗೆ ಮನಸ್ಸು ಬರ್ತೀರಿ? ಫಸ್ಟು ಇರೋ ಗಲೀಜನ್ನು ಕ್ಲೀನ್ ಮಾಡಬೇಕು. ಮನೆ ಮುಂದೆ ಗಲೀಜ್ ಅಂತಂದು ಅದನ್ನು ಸೈಡ್ ಸರಿಸಿ ಹೊಸದೇನೋ ಒಂದು ಪ್ಲ್ಯಾಂಟ್ ತರೋದಲ್ಲ. ಪ್ಲ್ಯಾಂಟ್ ತರಬೇಕಾದ್ರೆ ಇರೋ ಒಂದು ಗಲೀಜನ್ನು ಕ್ಲೀನ್ ಮಾಡಬೇಕು. ಅಂದಾಗ ಮಾತ್ರ ಯಾವುದಾದ್ರೂ ಸರಿ ಆಗೋಕ್ಕೆ ಸಾಧ್ಯ. ಇರೋದೇ ಇಷ್ಟೊಂದೆಲ್ಲ ಹುಳ ಬಿದ್ದು ನಾರಾಕತೈತಿ. ಇದನ್ನು ಬಿಟ್ಟು ಮತ್ತೆ ಹೊಸ ಸೆಕ್ಷನ್ಸ್ಗಳು ತರೋ ಅವಶ್ಯಕತೆ ಏನೈತಿ? ಈಗ ಆಗೈತಾ, ಈಗ ಇಷ್ಟು ದಿನ ಆಗಿತ್ತಂದ್ರೆ ಮುಗಿದು ಹೋಗ್ಬಿಡ್ತಾ. ಈಗ ಏನಾರು ಹೊಸ ಸೆಕ್ಷನ್ಸ್ಗಳು ಬಂದ್ರೂ ಇಷ್ಟೊಂದೆಲ್ಲ ರೊಕ್ಕ ತೊಗೊಂಡು ಹೋಗಿರ್ತಾರಲ್ಲ, ಒಂದು ಸ್ವಲ್ಪ ಅದೇ ಹೇಳ್ತದಲ್ಲ, ಬಿಸಿ ಇದ್ದಾಗ ಮಾತ್ರ ಮಾತು, ಬಿಸಿ ಇದ್ದಾಗ ಮಾತ್ರ ಎಲ್ಲ ಅಂತ ಹೇಳಿ. ಈಗ ಹೋಗ್ತಾ ಏನಾಗತ್ತೈತೆ ಅಂದ್ರೆ ಸಿಸ್ಟಮ್ಮೇ ಪೂರ್ತಿ ಚೇಂಜ್ ಆಗತ್ತೈತಿ. ಇಲ್ಲ ಯಾವುದೇ ರೀತಿ ವ್ಯಕ್ತಿಗೆ ಬೆಲೆ ಇಲ್ಲ, ಯಾವುದೇ ರೀತಿ ಒಂದು ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ಲ. ಇದಕ್ಕೆ ಉತ್ತರ ಯಾರಿಗೆ ಕೊಡ್ತಾರು? ಅವಾಗ ಯಾರು ಧರ್ಮೇಂದ್ರ ಪ್ರಧಾನ್ ಅವರನ್ನ ಪ್ರತಿಭಟನೆ ಮಾಡಿಬಿಟ್ಟು ಆ ಒಂದು ಪೋಸ್ಟಿಂದ ಕೆಳಗಿಳಿಸಿದ್ರು. ಇವಾಗ DKC ಅವರು ಇದ್ದಾರೆ, ಇದಕ್ಕೆ ಉತ್ತರ ಕೊಡಬೇಕು. ಎಜುಕೇಷನ್ ಮಿನಿಸ್ಟ್ರಿ ಯಾರಿದ್ದಾರೆ ಇವಾಗ? ಬಂಗಾರಪ್ಪ ಇದ್ದಾರೆ. ಸೊ ಅವ್ರು ಇದಕ್ಕೆ ಉತ್ತರ ಕೊಡಬೇಕು. ಇದಕ್ಕೆ ಯಾರು ಹೊಣೆ ಮಾಡ್ತಾರೆ? ಈಗ ಅವ್ರನ್ನೂ ಕೆಳಗಿಳಿಸ್ಬೇಕಾ?
ಯಾಕೆ ಇವಾಗ ಆ ಒಂದು CJP ಪಕ್ಷದ ಮುಖಂಡ ಅಜ್ಜಿ ಏನೋ ಅವನ ಹೆಸರು ಅಭಿಜಿತ್ ದೀಪ್ಕೆ ಎಲ್ಲಿದ್ದೀರಿ ನೀವು? ಬರ್ರಿ ಇಲ್ಲೂ ನಮ್ಮ ಕರ್ನಾಟಕಕ್ಕೆ, ಯಾಕೋ ನಮ್ಮ ಕರ್ನಾಟಕದೊಳಗೆ ಕಾಂಗ್ರೆಸ್ ಐತೆ ಅಂತೇಳಿ ಹಿಂಜರಕತ್ತಿರೋ ಹೆಂಗೆ? ಮತ್ತೆ ಕಾಂಗ್ರೆಸ್ ಐತೆ ಅನ್ನೋದಕ್ಕೆ ಹಿಂಜರ್ದಿರಿ, ಭಾರತದೊಳಗೆ BJP ಐತಿ, ಅದಕ್ಕೆ ಅಲ್ಲಿ ಹೋಗಿ ನಿಂತ್ರಿ ನೀವು ಇಷ್ಟು ಜನನ ಹಾಕ್ಕೊಂಡು. ಇಲ್ಲೂ ಬರ್ರಿ, ಇವರು ಸ್ಟೂಡೆಂಟ್ ತಾನೆ, ನಿಮ್ಗೆ ಹೆಂಗೆ ಸ್ಟೂಡೆಂಟ್ ಲಕ್ಷಾನುಗಟ್ಲೆ ಬೇಕಾ? ಬೇಡ, ಇವ್ರು ಭಾಳ ಅಂದ್ರೆ 1,000 2,000 ಇದಾರ್ರಿ, ಇವ್ರಿಗೋಸ್ಕರನೂ ಹೋರಾಟ ಮಾಡಿರಿ. ಹೋರಾಟ ಮಾಡೋರು ಅಷ್ಟಿದ್ರಿ ನೀವು. ಇಂತಹ ವಿದ್ಯಾರ್ಥಿಗಳಿಗೆ ಬೆಲೆ ಯಾರಿಗೆ ಕೊಡ್ತಾರೋ? ಇಂತಹ ವಿದ್ಯಾರ್ಥಿಗಳಿಗೆ ಯಾರು ಅವ್ರು ಕಟ್ಟಿರೋ ಕನಸು ಒಂದೇ ಕ್ಷಣದಲ್ಲಿ ನುಚ್ಚು ನೂರು ಆಗ್ತದಲ್ಲ? ಇವರು ಕೂಡ ವಿದ್ಯಾರ್ಥಿಗಳಲ್ಲ, ಇದಕ್ಕೆ ನ್ಯಾಯ ಕೊಡೋರು ಯಾರ್ರಿ? ಮೋಸದ ಜಗತ್ತೊಳಗೆ ವಿದ್ಯಾರ್ಥಿಗಳಿಗೆ ಇಷ್ಟು ಮೋಸ ಆಗತೈತಿ ಹೇಳೋರು ಯಾರಿಲ್ಲ. ಇದಕ್ಕೆ ಉತ್ತರ ಕೊಡ್ರಿ. ಪಾಪ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಬರೋದು ಎಕ್ಸಾಮ್ ಪಾಸ್ ಆಗೈತಿ ಅನ್ನತ್ತ, ಇನ್ನು ನೆಟ್ ಎಕ್ಸಾಮ್ ತೊಗೋರಿ ನೀವು. NTA ಅಲ್ಲೂ ಕೂಡ ನೆಟ್ ಎಕ್ಸಾಮ್ ಸೋಷಿಯಲ್ ಸೈನ್ಸು ಅದು ಲೀಕ್ ಆಗೈತೆ ಅಂತ ಹೇಳತ್ತಾರೆ. ಇನ್ನೂ ಮಟನೂ ಯಾವುದೇ ರೀತಿ ಸಿಕ್ಕಿಲ್ಲ ಅಲ್ಲಿ. ಅದು ಲೀಕ್ ಆದ್ರೆ ನಂಬ್ಕೊಂಡು ಬರ್ದಿರ್ತಾರಲ್ಲ, ಓದಿ 3 ತಿಂಗಳ 6 ತಿಂಗಳ ವರ್ಷಾನ್ಗಟ್ಲೆ ಓದಿ ಬರ್ದಿರ್ತಾರಲ್ಲ, ಅಂಥವ್ರ ಪರಿಸ್ಥಿತಿ ಏನು? ಈ ಲೀಕ್ ಆಯಿತು ಅಂತ ಹೇಳ್ಬಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ಕನಸು ಕಟ್ಟಿರ್ತಾರಲ್ರಿ, ಆ ಕನಸಿಗೆ ಯಾರು ಬೆಲೆ ಕೊಡ್ತಾರು? ಅದಕ್ಕೇನು ಬೆಲೆ ಇಲ್ವಾ? ಲೀಕ್ ಐತೆ ಅಂತ ಮುಚ್ಕೊಂಡ್ಬಿಡೋದು. ಈಗ ಇಲ್ಲೂ ಈ ರೀತಿ ಆಗಿತ್ತು, ಇದಕ್ಕೆ ಯಾರು ಉತ್ತರ ಕೊಡ್ತಾರ? ಇದಕ್ಕೆ ಬಂದು ಯಾರು ಹೇಳ್ರಿ. ಇವಾಗ ಅನ್ಕೊಂಡ್ಬಿಟ್ಟಿದ್ದಾರೆ ಏನು ಗೊತ್ತಾ, ಯಾರೋ ಒಬ್ಬ ವ್ಯಕ್ತಿ ಮಾಡಿದ, ಅಭಿಜಿತ್ ದೀಪ್ಗೆ ಅನ್ನೋ ಪ್ರೊಟೆಸ್ಟ್ ಮಾಡ್ದ. ಈಗ ನಾವು ಇವರು ಕೂಡ ಹಿಂಗೆ ಮಾಡಾಕತ್ತಾರ, ಇವ್ರದಕ್ಕೆ ತಲೆ ಹಾಕೋಬಾರ್ದ, ಅವು ದೇಶ ಅದು, ಇದು ಕರ್ನಾಟಕ ರಾಜ್ಯ, ಇದಕ್ಕೆ ಯಾಕೆ ನಾವು ಜಾಸ್ತಿ ತಲೆಗೆ ಹಾಕೋಬೇಕಂತೇಳಿ ಎಲ್ಲರೂ ಕೂಡ ಈಗ ಒಂದು ಲೆಕ್ಕದೊಳಗೆ ಮ್ಯೂಟ್ ಆಗಿದ್ದಾರೆ. ಒಂದು ಸ್ವಲ್ಪ ದಿನ ಒದರ್ತಾರೆ, ಆಮೇಲೆ ಹೋಗ್ತಾರಂತ ಹೇಳಿಬಿಟ್ಟು. ಇಂಥದಕ್ಕೆ ನಿಲ್ಬೇಕ್ರಿ, ನಿಂದ್ರಿ. ಪ್ರೊಟೆಸ್ಟ್ ಅನ್ನೋದು ಯಾವುದೇ ಧರ್ಮದ ಇರೋಂಗಿಲ್ಲ, ಯಾವುದೇ ರಾಜಕಾರಣಿಗಳು ಇರಲ್ಲ, ಕೇವಲ ವಿದ್ಯಾರ್ಥಿಗಳಿರ್ತಾರೆ. ವಿದ್ಯಾರ್ಥಿಗಳ ಬೇಡಿಕೆ ಕೇಳ್ರಿ, ಬೇಡಿಕೆ ಬೇಡ್ರಿ. ಇವಾಗ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ರಿ. ಯಾವ ರೀತಿ ಕೊಡಿಸ್ತೀರಿ ನೀವು? ಈಗ ಲೀಕ್ ಆಗೈತಿ ಅಥವಾ ರೊಕ್ಕ ಕೊಟ್ಟು ತೊಗೊಂಡು, ಲಂಚ ಕೊಟ್ಟು ತೊಗೊಂಡು, ಲಕ್ಷ ಕೊಟ್ಟನೋ ಕೋಟಿ ಕೊಟ್ಟನೋ ಬೇಡ. ಈಗ ಬರ್ದಿದ್ದವ್ರದ್ದು ಗತಿ ಏನು? ಯಾರು ಇದಕ್ಕೆಲ್ಲ ನ್ಯಾಯ ಕೊಡ್ತಾರೆ? ಅದಕ್ಕೆ ನೀವು ಹೇಳ್ರಿ ಉತ್ತರನ. ಯೋಚನೆ ಮಾಡ್ರಿ. ಈ ಒಂದು ಬೆಂಗಳೂರೊಳಗೆ ಈಗಿರಬಹುದು, ಬೇರೆ ಬೆಂಗಳೂರು ಡಿಸ್ಟ್ರಿಕ್ಟ್ ಅದೇ ಒಂದು ಜಿಲ್ಲೆ ಅಲ್ಲ, ಎಲ್ಲ ಕಡೆನೂ ಅದೇ ಹಣೆ ಬರ್ರಿ. ಈಗ ಸಾಧ್ಯ ಆದರೆ ಎಜುಕೇಷನ್ ಸಿಸ್ಟಮ್ಮು ಎಷ್ಟು ಕರಪ್ಟ್ ಆಗೈತಿ. ಇವಾಗಂತರೂ ಯಾರು ಪ್ರಹ್ಲಾದ್ ಜೋಶಿ ಅವರು ಆಗಿದ್ದಾರೆ ಇವಾಗ ನಮ್ಮ ದೇಶದ ಒಂದು ಎಜುಕೇಷನ್ ಮಿನಿಸ್ಟರ್ ಆಗಿಬಿಟ್ಟು. ಸೊ ಅವರು ಯಾವ ರೀತಿಯ ಶಿಕ್ಷಣ ತರ್ತಾರೋ ನೋಡೋಣ. ಯಾಕಂದ್ರೆ ಅವ್ರು ನಮ್ದು ಧಾರವಾಡದವರೇ, ಬೆಂಗಳೂರೇನು ಭಾಳ ದೂರ ಅಲ್ಲ, ನೋಡೋಣ. ಸೊ ಇದು ವಿದ್ಯಾರ್ಥಿಗಳ ಅಳಿವು ಉಳುವಿನ ಪ್ರಶ್ನೆಯಾಗಿ ನಿಂತು ಬಿಟ್ಟೈತಿ, ಪ್ರಶ್ನಾರ್ಥಕ ಚಿಹ್ನೆಯಾಗಿ. ಇನ್ನೂ ಮಟನೂ ಹಂಗೆ ಮುಂದೆ ಹೊಂಟೈತಿ. ಇದಕ್ಕೆ ಯಾವುದೇ ಒಂದು ಅಂತ್ಯ ಸಿಗಾಕತ್ತಿಲ್ಲ. ಸಾಧ್ಯ ಆದಷ್ಟು ಬರಿದಿರೋ ವ್ಯಕ್ತಿಗಳಿಗೆ, ಯಾರು ಎಕ್ಸಾಮ್ಸ್ ಬರ್ದಿರ್ತಲ್ಲ ಆ ವಿದ್ಯಾರ್ಥಿಗಳಿಗೆ ಮಸ್ಟ್ ಆ್ಯಂಡ್ ಶುಡ್ ನ್ಯಾಯ ಸಿಗಲೇಬೇಕು. ಯಾಕಂತಂದ್ರೆ ಆ ಒಂದು ವಿದ್ಯಾರ್ಥಿಗಳ ಸ್ಟ್ರಗಲ್ ಏನಂತಂದ್ರೆ, ನಾವು ಕೂಡ ಒಂದು ವಿದ್ಯಾರ್ಥಿ ಇದ್ದೀನಿ, ನನಗೆ ಆ ಸ್ಟ್ರಗಲ್ ಏನಂತ ಹೇಳಿ ಗೊತ್ತಿರ್ತದೆ. ಗೌರ್ಮೆಂಟ್ ಎಕ್ಸಾಮ್ ಅಂತ ಹೆಸರಿಗೆ ತೊಗೊಂಡು ಹಿಂದಕ್ಕೆ ಲಂಚ ಇಸ್ಕೊಂಡು ಎಷ್ಟೋ ಬಡ ವಿದ್ಯಾರ್ಥಿಗಳ ಕನಸಿಗೆ ಮಣ್ಣು ಹಾಕಕ್ಕೆ ಹೋಗ್ಬೇಡ್ರಿ. ಏನೇನೈತಲ್ಲ ಕರೆ ಮಾತಾಡಿ ಕೈ ತೊಗೊಂಡ್ಬಿಡ್ರಿ. ಅದನ್ನು ಬಿಟ್ಟು ಇಷ್ಟು ಸಾವಿರ ಪೋಸ್ಟ್ ಐತಿ ಒಳಗೆ ಈ ರೀತಿ ಕಾಂಡ್ ಮಾಡೋದಲ್ಲ. ಇರೋದನ್ನು ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ರಿ ಹಿಂಗೆ ಅಂತೇಳಿ ನಾವು ಅಂದ್ಕೊಂಡ್ಬಿಡ್ತೇವೆ. ಗೌರ್ಮೆಂಟ್ ಹಿಂದೆ ಮುಂದೆ ಮಾತಾಡೋದಾರೆ ಎದಕ್ಕೆ ಬೇಕು ನಮ್ಗೆ? ಅಷ್ಟು ರೊಕ್ಕ ತೊಗೊಂಡಿಲ್ಲ ಅವ, ಇಷ್ಟು ರೊಕ್ಕ ತೊಗೊಂಡ್ರಲ್ಲಿ ಅವ್ರು, ಇಷ್ಟು ಕೇಳತ್ತಾರಲಿ, ಯಾಕೆ ಬೇಕ್ರಿ ಅವೆಲ್ಲ? ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ರಿ, ಇಷ್ಟು ರೊಕ್ಕ ಐತಿ, ಇಷ್ಟು ಕೊಟ್ಟರೆ ನಾನು ನಿಮ್ಗೆ ಜಾಬ್ ಕೊಡ್ತೇನೆ ಅಂತ ಹೇಳಿ ಹೆಸ್ರಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಮ್ಯಾಲಿಗೆ ಅದೇ ಹೇಳ್ತಾರಲ್ಲ, ಹೆಸರಿಗೊಂದು ಬಸರಿಗೊಂದು, ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಕುಲ್ಲ ಹೇಳ್ರಿ, ಈ ಒಂದು ಜಾಬಿಗೆ PC ಜಾಬಿಗೆ ಇಷ್ಟು ಬೇಕು, PS ಜಾಬಿಗೆ ಇಷ್ಟು ಬೇಕು, ಎಲ್ಲ ರೆಡಿಯರ್ ಇಟ್ಕೋತಾರಿಲ್ಲ, ಮುಂದೆ ಆ್ಯಕ್ಷನ್ ಏನಂತಾರೆ ತೊಗೊತಾರೆ. ಈ ರೀತಿ ಹಿಂದೆ ಮುಂದೆ ಕದ್ದು ಮುಂದೆ ಎಷ್ಟು ದಿನ ಅಂತೇಳಿ ಹಾಲು ಕುಡಿಯೋಕ್ಕೆ ಸಾಧ್ಯ? ಬೇಕು, ಒಂದಿಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.